ಸರ್ ನಮಸ್ತೆ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ತಮ್ಮ ಹೆಸರು ರಮೇಶ್ ಅಂತೇಳಿ. ಹಾ, ಸರ್. ನಮ್ದು ಗ್ರಾಮ ಬಂದು ಮುತ್ತೂರು. ನಮ್ದು ಒಂದು 8 ಎಕರೆ ದ್ರಾಕ್ಷಿ ಐತೆ. ಮೊನ್ನೆ ಈ ಡೋನಿ ಕಂಪ್ಲೇಂಟ್ ಇಂದ ವಿಪರೀತ ಔಷಧಿಗಳು ಹೊಡೆದು ಗಿಡ ಫುಲ್ ಸ್ಟ್ರೆಸ್ ಆಗಿ ಕುಡಿನೇ ಕಡಿಮೆ ಆಗ್ಬಿಟ್ಟಿತ್ತು. ಆಮೇಲೆ ಗ್ರೀನ್ ಇಶ್ಯೂ ಕಳ್ಕೊಂಡ್ಬಿಟ್ಟಿತ್ತು. ಈ ನಮ್ಮ ಮೇದ್ರ ಸೊಸೈಟಿಯವರು ನಮ್ಮ ಶಿವರಾಜ್ ಈ ಭೂಚೇತನ ಅಂತ ಒಂದು ಪ್ರಾಡಕ್ಟ್ ಚೆನ್ನಾಗೈತೆ ಬಿಡು ಅಂದ್ರ. ನಾವು ಎಕರೆಕ 10 ಕೆಜಿ ಬಿಟ್ಟಿದ್ದೀರಿ. ಬಿಟ್ಮೇಲೆ ಕೊಡಿನೂ ಚೆನ್ನಾಗ್ ಬಂತು, ಗಿಡ ಆಕ್ಟಿವ್ ಚೆನ್ನಾಗೈತೆ, ಗೊನೆನು ಬಾರಿ ಚೆನ್ನಾಗ್ ಬಂದೈತೆ, ಗ್ರೀನ್ ಇಶ್ಯೂ ಚೆನ್ನಾಗೈತೆ. ಸಮಸ್ಯೆ ಇಲ್ಲ, ಒಳ್ಳೆ ಇದು ಚೆನ್ನಾಗಿ ಎಲ್ಲ ರೈತರು ಇದನ್ನ ಯೂಸ್ ಮಾಡ್ಬೋದು. ಚೆನ್ನಾಗೈತೆ. 10 ಕೆಜಿ ಮಾಡಿದೀವಿ ನಾವು. 10 ಕೆಜಿ ಮಾಡಿದ್ಮೇಲೆ ಗಿಡ ಫುಲ್ ಟ್ರೆಸ್ ಆಗಿದ್ದೆಲ್ಲ ಮತ್ತೆ ರಿಕವರಿ ಆಯ್ತು. ಗಿಡ ಗ್ರೀನ್ ಇಶ್ಯೂ ಬಂತು, ಗಿಡ ಬಾರಿ ಆಕ್ಟಿವ್ ಆಗೈತೆ. ನಾವು ಏನು ಕೆಳಗಡೆ ಏನು ಹಾಕಿದ್ರು ಗೊಬ್ಬರ ಎಲ್ಲ ಸ್ಪಂದಿಸ್ತಾ ತಗೊಂತಾ ಇತ್ತು ಗಿಡ. ಭೂಚೇತನ ಎಕರೆಗೆ 10 ಕೆಜಿ ಮಾಡಿದೀವಿ ನಾವು. ಮಾಡಿದ್ಮೇಲೆ ಗಿಡ ಆಟೋಮೆಟಿಕ್ ಆಗಿ ಶುರು ಆಯ್ತು. ಚೆನ್ನಾಗೈತೆ ಗಿಡ, ಹೆಲ್ತಿ ಐತೆ, ಗ್ರೀನಿಶ್ ಐತೆ, ಕುಡಿ ಐತೆ, ಗಿಡಕ್ಕೆ ಏನ್ ಬೇಕು ಅಂಶಗಳೆಲ್ಲ ಐತೆ, ಎಲ್ಲ ಸಿಕ್ಕಿ ಆರೋಗ್ಯವಾಗೈತೆ ಗಿಡ ಇವಾಗ. ಇನ್ನೊಂದು 5 ದಿವಸ ಅಂದ್ರೆ ಈಗೊನೆ ಹೂವು ಬಿಚ್ಚಿ ಲಂತ್ ಬಂದು ಇದು ಹಣ್ಣಾಗಿ ಕಾಯಿಗೆ ಹಣ್ಣಾಗ್ಬಿಟ್ಟು ಈಗೊನೆ 1 ರಿಂದ 1.5 ಕೆಜಿ ಆಗುತ್ತೆ ಸರ್. ಇದು ವೆಯ್ಟ್ ಅಷ್ಟು ಬರುತ್ತೆ ಇದು. ಈಗ ರೈತರು ಧೈರ್ಯವಾಗಿ ಮಾಡ್ಬೋದು. ಇವಾಗ ಇದು ನಾವ್ ಹೇಳೋಷ್ಟೇನ್ ಇಲ್ಲ. ಈ ತೋಟ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ರೈತರಿಗೆ, ಏನಪ್ಪ ಇದು ಮೊನ್ನೆ ವಾರದಿಂದ ಈ ತರ ಇತ್ತು, ಇವತ್ತು ವಾರಕ್ಕೆ ಇಷ್ಟು ಬದಲಾವಣೆ ಆಗಿದೆ ಅಂದ್ರೆ. ಸೊ ಕುಡಿ ನೋಡಿ ಎಷ್ಟು ಚೆನ್ನಾಗೈತೆ. ಸೊ ಇವಾಗ ಕುಡಿನೇ ಇಂಪಾರ್ಟೆಂಟ್. ಕುಡಿ ಹೆಂಗ್ ಹೊಡಿದ್ರೆ ಹೆಂಗ್ ಗೊನೆ ಬರುತ್ತೆ ಇದು. ಕುಡಿ ಓಡಿಲ್ಲ ಅಂದ್ರೆ ಇದು ಗೊನೆ ಲಂತ್ ಬರಲ್ಲ. ಇದು ಎಲೆ ಹೆಂಗ್ ಜೋರಾಗಿ ಹೋದ್ರೆ ಗೊನೆ ಹಂಗೆ ಜೋರ ಬರ್ತಾ ಇರುತ್ತೆ. ಈ ಕೊಡಿ ಎಲೆ ಏನೋ ಡ್ರಾಪ್ ಆಗಿ ಅಂದ್ರೆ ಗೊನೆ ಅದಷ್ಟು ನಿಂತೋಗ್ಬಿಡ್ತದೆ. ಈಗ ಗೊನೆ ಇಳುವರಿನೂ ಬರಲ್ಲ, ಕ್ವಾಲಿಟಿನೂ ಬರಲ್ಲ. ಎಷ್ಟು ಸಸಿ ಇದೆ ಸರ್ ನಮ್ಮ ಹತ್ರ? ಸರ್ ಐತೆ ಒಂದು 6,000 ಸಸಿ ಐತೆ ನಮ್ಮ ಹತ್ರ. 6,000 ಸಸಿ. ಎಷ್ಟು ಟನ್ ಬಿಟ್ಟಿದ್ರಿ ಸರ್? ಭೂಚೇತನ್ ನಾವು ಎಕರೆಗೆ 10 ಕೆಜಿ ಪ್ರಕಾರ ಬಿಟ್ಟಿದ್ರಿ ಇವಾಗ. 10 ಕೆಜಿ ಚೆನ್ನಾಗೈತೆ, ಚೆನ್ನಾಗ್ ಬಂದೈತೆ, ಚೆನ್ನಾಗೈತೆ. ಬಳಸ್ಬೋದು, ಎಲ್ಲಾ ರೈತರು ಬಳಸ್ಬೋದು. ಆಮೇಲೆ ಗಿಡನು ಎಲೆ ಫುಲ್ ಥಿಕ್ನೆಸ್ ಬಂತು, ಕುಡಿ ಆಟೋಮೆಟಿಕ್ ಕುಡಿನೂ ಬಂತು. ಗಿಡ ಏನ್ ಕಳ್ಕೊಂಡಿತ್ತು ಎಲ್ಲ ಪಡ್ಕೊಂಡು ನೀಟಾಗಿ ಗಿಡ ಮುಂಚೆ ಹೆಂಗಿತ್ತು ಹಂಗೆ ಇದಕ್ ಬಂದೈತೆ ಸರ್. ಚೆನ್ನಾಗೈತೆ. ಎಲ್ಲಾ ರೈತರು ಇದನ್ನ ಬಳಸ್ಬೋದು ಸರ್. ಇದು ಬಂದು ನಿಮ್ಗೆ CNB ಕಂಪನಿಯಿಂದ ಬಂದಿರುವಂತ ಮೆಟೀರಿಯಲ್ ಭೂಚೇತನ್ ಅಂತ ಹೇಳಿ. ಇದು ಎಕರೆಗೆ 10 ಕೆಜಿಯಿಂದ 15 ಕೆಜಿ ತನಕ ಕೊಡ್ಬೋದು ಸರ್. ಎಷ್ಟೆಷ್ಟು ಒಂದ್ಸತಿ ಕೊಟ್ಮೇಲೆ ಮತ್ತೆ ಗ್ಯಾಪ್ ಹಾಕಿ ಎಷ್ಟು ಕೊಡ್ಬೋದು? ಮತ್ತೆ ನಿಮ್ಗೆ ಒಂದು 15 ಡೇಸ್ 20 ಡೇಸ್ ಆದ್ಮೇಲೆ 20 ದಿವಸ ಒಂದು ಬೆಳೆಗೆ ನಿಮ್ಗೆ 3 ಟೈಮ್ ಕೊಡ್ಬೋದು. 3 ಟೈಮ್ ನಿಮ್ಗೆ ಬೆಳವಣಿಗೆ ಹಂತದಲ್ಲಿ. ಅದೇ ಈ ಭೂಚೇತನ ಪ್ರಾಡಕ್ಟ್ ಒಳಗಡೆ ಅದ್ರಾಗ ಏನ್ ಅಂಶಗಳೈತೆ ಸರ್? ಅದೇ ನಮ್ಗೆ ಮೆಗ್ನೀಷಿಯಮ್, ಜಿಂಕ್, ಐರನ್, ಬೋರಾನ್, ಗಿಡಕ್ಕೆ ಏನೇನ್ ಬೇಕಲ್ಲ ಐತೆ. ಮೈಕ್ರೋನ್ಯೂಟ್ರಿಯೆಂಟ್ ನಿಮ್ಗೆ ಏನೇನ್ ಗಿಡಕ್ಕೆ ಏನೇನೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಬೇಕಾಗುತ್ತೆ ಅಗತ್ಯವಾಗಿ ಅದೆಲ್ಲ ಕೂಡ ಆಯ್ತು. ಒಳ್ಳೆ ರಿಸಲ್ಟ್ ಇದೆ ಸರ್. ಚೆನ್ನಾಯ್ತು. ಯಾಕಂದ್ರೆ ನಾವು ನಮ್ ತೋಟ ಹೇಳಲ್ಲ, ವಿಪರೀತ ಔಷಧಿ ಹೊಡೆದು ಗಿಡ ವರ್ಚಸ್ಸೇ ಹೋಗ್ಬಿಟ್ಟಿತ್ತು. ಏನಪ್ಪ ಇದು ವರ್ಚಸ್ ಕಳ್ಕೊಂಡ್ಬಿಡ್ತ ಅನ್ನೋವಾಗ ಇದು ನಮ್ಗೆ ಸಿಕ್ತು. ನಾವು ಇದನ್ನ ಬಳಸಿದ ತಕ್ಷಣ ಗಿಡ ಇವಾಗ ಏನ್ ಕಳ್ಕೊಂಡಿತ್ತ ಅದೆಲ್ಲ ಮತ್ತೆ ಪಡ್ಕೊಂಡು ಆಕ್ಟಿವ್ ಆಗೈತೆ ಸರ್. ಇವಾಗ ಗಿಡ ಬಾರಿ ಚೆನ್ನಾಗೈತೆ. CNB ಕಂಪ್ನಿ ಪ್ರಾಡಕ್ಟ್ ನಾವು ಯೂಸ್ ಮಾಡಿದಿರಿ. ಎಲ್ಲಾ ರೈತರು ಏನು ಇದಿಲ್ದರ ಯೂಸ್ ಮಾಡಿ, ಸಮಸ್ಯೆ ಇಲ್ಲ, ಬಾರಿ ಚೆನ್ನಾಗೈತೆ. ಎಲ್ಲಾ ರೈತರು ಇದನ್ನ ತಗೊಂಬಂದು ಬಳಸ್ಕೊಬಹುದು. ಧನ್ಯವಾದಗಳು. ಓಕೆ ಸರ್, ಆಯ್ತು.